ಲಂಕಾಯಾಂ ಶಂಕರಿ ಶಕ್ತಿಪೀಠ ಶ್ರೀ ಶಂಕರಿ ದೇವಿ ದೇವಸ್ಥಾನ ಶ್ರೀಲಂಕಾದ ತ್ರಿಕೋನಮಲೆಯಲ್ಲಿರುವ ಅತ್ಯಂತ ಪವಿತ್ರವಾದ ಆದಿಶಂಕರಾಚಾರ್ಯರು ವರ್ಣಿಸಿದ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಮೊದಲನೆಯದಾಗಿದೆ. ಈ ಪೀಠದಲ್ಲಿ ಸತಿ ದೇವಿಯ ಸೊಂಟದ ಭಾಗ ಬಿದ್ದಿದೆ ಎಂದು ನಂಬಲಾಗಿದೆ. ಭಾರತೀಯ ಪುರಾಣಗಳು, ಇತಿಹಾಸಗಳು ಮತ್ತು ಆಧ್ಯಾತ್ಮಿಕ ಪರಂಪರೆಗಳು ಅನೇಕ ಅದ್ಭುತ ಕಥೆಗಳ ಮೂಲಕ ಧರ್ಮ, ಭಕ್ತಿ, ಶಕ್ತಿ ಮತ್ತು ಮಾನವ ಸ್ವಭಾವದ ಮಹತ್ವವನ್ನು ತಿಳಿಸುತ್ತವೆ. ರಾಮಾಯಣವು ಅಂತಹ ಮಹಾನ್ ಇತಿಹಾಸಗಳಲ್ಲಿ ಪ್ರಮುಖವಾದುದು. ಈ ರಾಮಾಯಣದಲ್ಲಿ ರಾಮ, ಸೀತೆ, ಹನುಮಂತ, ಲಕ್ಷ್ಮಣ, ವಿಭೀಷಣ ಮುಂತಾದ ಮಹನೀಯರ ಜೊತೆಗೆ ರಾವಣಾಸುರನಂತಹ ಅಪಾರ ಜ್ಞಾನ ಮತ್ತು ಬಲ ಹೊಂದಿದ ವ್ಯಕ್ತಿಯ ಪಾತ್ರವೂ ವಿಶಿಷ್ಟವಾಗಿದೆ. ಸಾಮಾನ್ಯವಾಗಿ ರಾವಣನನ್ನು ದುಷ್ಟನಾಗಿ ಮಾತ್ರ ಚಿತ್ರಿಸಲಾಗುತ್ತದೆ, ಆದರೆ ಪುರಾಣಗಳ ಅನೇಕ ಭಾಗಗಳಲ್ಲಿ ಅವನು ಶಿವಭಕ್ತ, ವೇದ ಪಂಡಿತ, ಸಂಗೀತಜ್ಞ, ಯೋಗಶಕ್ತಿಯುಳ್ಳ ರಾಜ ಮತ್ತು ಅಪಾರ ಪರಾಕ್ರಮಿ ಎಂದು ವರ್ಣಿಸಲಾಗಿದೆ. ಇಂತಹ ರಾವಣನ ಜೀವನದಲ್ಲಿ ನಡೆದ ಒಂದು ಮಹತ್ವದ ಘಟನೆಯೆಂದರೆ ಪಾರ್ವತಿ ದೇವಿಯನ್ನು ಲಂಕೆಗೆ ಕರೆತಂದು ತನ್ನ ರಾಜ್ಯದ ಅಧಿಷ್ಠಾತ್ರಿಯಾಗಿ ಸ್ಥಾಪಿಸಲು ಮಾಡಿದ ಪ್ರಯತ್ನ. ಈ ಕಥೆಯು ಕೇವಲ ಪೌರಾಣಿಕ ಘಟನೆ ಮಾತ್ರವಲ್ಲ, ಅದು ಭಕ್ತಿ ಮತ್ತು ಅಹಂಕಾರದ ನಡುವಿನ ಸಂಘರ್ಷವನ್ನು, ಧರ್ಮ ಮತ್ತು ಅಧರ್ಮದ ಪರಿಣಾಮವನ್ನು, ದೇವಿಯ ಕೃಪೆಯ ಮಹತ್ವವನ್ನು ಹಾಗೂ ಶಕ್ತಿಪೀಠಗಳ ಉಗಮವನ್ನು ವಿವರಿಸುವ ಆಧ್ಯಾತ್ಮಿಕ ಗಾಥೆಯಾಗಿದೆ. ಈ ಕಥೆಯು ಶಾಂಕರಿ ದೇವಿಯ ಮಹಿಮೆಯೊಂದಿಗೆ ಶ್ರೀಲಂಕಾದ ತ್ರಿಕೋಮಲಿ ಕ್ಷೇತ್ರದ ಶಕ್ತಿಪೀಠದ ವೈಭವವನ್ನು ತಿಳಿಸುತ್ತದೆ. ಭಕ್ತರ ನಂಬಿಕೆಯಲ್ಲಿ ತ್ರಿಕೋಮಲಿ ದೇವಾಲಯವು ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಮೊದಲನೆಯದು ಎಂದು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಸತೀದೇವಿಯ ಕಾಲುಗೆಜ್ಜೆಗಳು ಬಿದ್ದಿವೆ ಎಂಬ ಮಹಿಮೆ ಪ್ರಚಲಿತದಲ್ಲಿದೆ. ರಾವಣಾಸುರನು ಸಾಮಾನ್ಯ ರಾಜನಲ್ಲ, ಅವನು ಮಹರ್ಷಿ ವಿಶ್ರವ ಮತ್ತು ರಾಕ್ಷಸಿ ಕೈಕಸಿಯ ಪುತ್ರ. ಬಾಲ್ಯದಿಂದಲೇ ಅವನಿಗೆ ಅಪಾರ ಬುದ್ಧಿಶಕ್ತಿ, ಅಧ್ಯಯನಾಸಕ್ತಿ ಮತ್ತು ತಪಸ್ಸಿನ ಶಕ್ತಿ ಇತ್ತು. 4 ವೇದಗಳು, 6 ಶಾಸ್ತ್ರಗಳು, ಸಂಗೀತ, ಜ್ಯೋತಿಷ್ಯ, ಯೋಗಶಾಸ್ತ್ರ ಮತ್ತು ತಂತ್ರವಿದ್ಯೆಗಳಲ್ಲಿ ಅವನು ಪಾರಂಗತನಾಗಿದ್ದನು. ಶಿವಭಕ್ತಿಯಲ್ಲಿ ಅವನಿಗಿದ್ದ ತೀವ್ರತೆ ಅಪಾರವಾಗಿತ್ತು. ರಾವಣನು ತನ್ನ ತಪಸ್ಸಿನಿಂದ ಶಿವನನ್ನು ಪ್ರಸನ್ನಗೊಳಿಸಿ ಅನೇಕ ವರಗಳನ್ನು ಪಡೆದಿದ್ದನು. ಅವನು ತನ್ನ ದೇಹದ 10 ತಲೆಗಳನ್ನು ಒಂದೊಂದಾಗಿ ಶಿವನಿಗೆ ಅರ್ಪಿಸಿದ್ದನೆಂದು ಪುರಾಣಗಳು ಹೇಳುತ್ತವೆ. ಅವನ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಅವನಿಗೆ ಅತಿದೊಡ್ಡ ಬಲ ಮತ್ತು ಅಸ್ತ್ರಶಕ್ತಿಗಳನ್ನು ನೀಡಿದನು. ಅದರಿಂದ ರಾವಣನು ದೇವತೆಗಳಿಗೂ ಭಯ ಹುಟ್ಟಿಸುವ ಪರಾಕ್ರಮಿಯಾಗಿ ಬೆಳೆದನು. ಅವನ ರಾಜ್ಯವಾದ ಲಂಕಾಪುರಿ ಸಮುದ್ರ ಮಧ್ಯದಲ್ಲಿದ್ದ ಅದ್ಭುತ ನಗರವಾಗಿತ್ತು. ಸುವರ್ಣದಿಂದ ನಿರ್ಮಿಸಲ್ಪಟ್ಟ ಅರಮನೆಗಳು, ರತ್ನಗಳಿಂದ ಅಲಂಕರಿಸಲ್ಪಟ್ಟ ಸಭಾಮಂಟಪಗಳು, ವಿಶಾಲ ಬೀದಿಗಳು, ಉನ್ನತ ಕೋಟೆಗಳು, ಶಸ್ತ್ರಾಸ್ತ್ರಗಳಿಂದ ರಕ್ಷಿಸಲ್ಪಟ್ಟ ದ್ವಾರಗಳು ಇವೆಲ್ಲವೂ ಲಂಕೆಯ ವೈಭವವನ್ನು ತೋರಿಸುತ್ತಿದ್ದವು. ಲಂಕೆಯಲ್ಲಿ ದಾರಿದ್ರ್ಯ ಇರಲಿಲ್ಲ. ವ್ಯಾಪಾರ, ಕಲೆ, ವಿಜ್ಞಾನ, ಯುದ್ಧವಿದ್ಯೆ ಮತ್ತು ಯಂತ್ರಶಾಸ್ತ್ರಗಳಲ್ಲಿ ಲಂಕೆ ಅತ್ಯಂತ ಮುಂದುವರೆದ ರಾಜ್ಯವಾಗಿತ್ತು ಎಂದು ಹಲವಾರು ಕಥೆಗಳು ಸೂಚಿಸುತ್ತವೆ. ರಾವಣನು ತನ್ನ ಬುದ್ಧಿಶಕ್ತಿಯಿಂದ ಅನೇಕ ಯಂತ್ರಗಳನ್ನು ನಿರ್ಮಿಸಿದ್ದನೆಂದು ಪೌರಾಣಿಕ ನಂಬಿಕೆಗಳಿವೆ. ರಾವಣನ ವೈಭವದ ಪ್ರಮುಖ ಸಂಕೇತವೇ ಪುಷ್ಪಕ ವಿಮಾನ. ಈ ವಿಮಾನವನ್ನು ಮೂಲತಃ ಕುಬೇರನು ಹೊಂದಿದ್ದನೆಂದು ರಾಮಾಯಣದಲ್ಲಿ ಉಲ್ಲೇಖವಿದೆ. ನಂತರ ರಾವಣನು ಅದನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡನು. ಪುಷ್ಪಕ ವಿಮಾನವು ಸಾಮಾನ್ಯ ರಥವಲ್ಲ, ಅದು ಆಕಾಶದಲ್ಲಿ ಸಂಚರಿಸುವ ದಿವ್ಯಯಾನವಾಗಿತ್ತು. ಕ್ಷಣಾರ್ಧದಲ್ಲಿ ದೂರದ ಸ್ಥಳಗಳಿಗೆ ತೆರಳುವ ಸಾಮರ್ಥ್ಯ ಅದಕ್ಕಿತ್ತು. ಅನೇಕ ಜನರನ್ನು ಹೊತ್ತೊಯ್ಯುವ ಸಾಮರ್ಥ್ಯವೂ ಅದಕ್ಕಿತ್ತು. ಕೆಲವು ಪೌರಾಣಿಕ ವಿವರಣೆಗಳ ಪ್ರಕಾರ ಅದು ಯಂತ್ರವಿದ್ಯೆ ಮತ್ತು ಅಪೂರ್ವ ಇಂಧನ ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತಿತ್ತೆಂದು ಹೇಳಲಾಗುತ್ತದೆ. ರಾಮಾಯಣದ ಯುದ್ಧದ ನಂತರ ಶ್ರೀರಾಮ, ಸೀತೆ, ಲಕ್ಷ್ಮಣ, ವಿಭೀಷಣ ಹಾಗೂ ವಾನರ ಸೇನೆಯ ಪ್ರಮುಖರು ಇದೇ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಮರಳಿದರು ಎಂಬ ಪ್ರಸಿದ್ಧ ಕಥೆಯಿದೆ.
ಈ ವಿಮಾನವನ್ನು ನೋಡಿದ ಅನೇಕರು ರಾವಣನನ್ನು ಕೇವಲ ಯೋಧನಷ್ಟೇ ಅಲ್ಲ, ವಿಜ್ಞಾನ ಮತ್ತು ಯಂತ್ರಶಾಸ್ತ್ರದಲ್ಲಿ ಪರಿಣಿತನಾದ ಮಹಾರಾಜನೆಂದು ಭಾವಿಸುತ್ತಾರೆ. ಒಂದು ದಿನ ರಾವಣನ ಮನಸ್ಸಿನಲ್ಲಿ ವಿಚಿತ್ರವಾದ ಆದರೆ ಮಹತ್ವಾಕಾಂಕ್ಷೆಯ ಆಲೋಚನೆ ಉದಯಿಸಿತು. ಕೈಲಾಸ ಪರ್ವತದಲ್ಲಿ ಶಿವನೊಡನೆ ವಾಸಿಸುತ್ತಿರುವ ಪಾರ್ವತಿ ದೇವಿಯನ್ನು ತನ್ನ ಲಂಕಾಪುರಿಗೆ ಕರೆತಂದು ಅಲ್ಲಿ ವಾಸಿಸುವಂತೆ ಮಾಡಬೇಕು ಎಂಬ ಆಸೆ ಅವನ ಮನಸ್ಸಿನಲ್ಲಿ ಬೇರೂರಿತು. ರಾವಣನು ಯೋಚಿಸಿದನು, ಕೈಲಾಸವು ಹಿಮಪರ್ವತ, ಅಲ್ಲಿ ಸದಾ ಚಳಿ. ಆದರೆ ನನ್ನ ಲಂಕಾಪುರಿ ಸುವರ್ಣಮಯವಾದ, ವೈಭವಯುತವಾದ, ಸುಖ ಸಮೃದ್ಧಿಯ ರಾಜ್ಯ. ಪಾರ್ವತಿ ದೇವಿ ಲಂಕೆಯಲ್ಲಿ ವಾಸಿಸಿದರೆ ಇನ್ನಷ್ಟು ಗೌರವ, ಸುಖ ಮತ್ತು ಸೇವೆಯನ್ನು ಪಡೆಯುವಳು. ಈ ಆಲೋಚನೆ ನಿಧಾನವಾಗಿ ಅವನ ಮನಸ್ಸಿನಲ್ಲಿ ಹಂಬಲವಾಗಿ ಬೆಳೆದಿತು. ಶಿವನ ಮೇಲೆ ಅವನಿಗಿದ್ದ ಭಕ್ತಿಯ ಜೊತೆಗೆ ತನ್ನ ವೈಭವವನ್ನು ತೋರಿಸಬೇಕೆಂಬ ಅಹಂಕಾರವು ಅದರಲ್ಲಿ ಬೆರೆತು ಹೋಯಿತು. ರಾವಣನು ತನ್ನ ಯೋಗಶಕ್ತಿಯಿಂದ ಕೈಲಾಸ ಪರ್ವತಕ್ಕೆ ಪ್ರವೇಶಿಸಿದನು. ತನ್ನ ಪುಷ್ಪಕ ವಿಮಾನವನ್ನು ಅಲ್ಲಿಗೆ ತರಿಸಿಕೊಂಡನು. ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ದೇವಿ ದಿವ್ಯ ಸಮಾಧಿಯಲ್ಲಿ ನೆಲೆಸಿದ್ದರು. ಗಂಧರ್ವರು ಸಂಗೀತ ಹಾಡುತ್ತಿದ್ದರು, ದೇವತೆಗಳು ಸ್ತುತಿ ಮಾಡುತ್ತಿದ್ದರು, ಸಿದ್ಧರು ಮತ್ತು ಮಹರ್ಷಿಗಳು ಧ್ಯಾನದಲ್ಲಿದ್ದರು. ಅಂತಹ ಪವಿತ್ರ ವಾತಾವರಣದಲ್ಲಿ ರಾವಣನು ಶಿವನ ಸನ್ನಿಧಿಗೆ ಬಂದು ನಮಸ್ಕರಿಸಿದನು. ಓ ಮಹಾದೇವ, ನಿಮ್ಮ ಅನುಗ್ರಹದಿಂದ ನಾನು ಲಂಕಾಪುರಿಯನ್ನು ವೈಭವಶಾಲಿಯಾಗಿ ನಿರ್ಮಿಸಿದ್ದೇನೆ. ಪಾರ್ವತಿ ದೇವಿಯು ನನ್ನ ರಾಜ್ಯಕ್ಕೆ ಬಂದು ಮಹಾರಾಜ್ಞಿಯಾಗಿ ನೆಲೆಸಿದರೆ ನನ್ನ ರಾಜ್ಯ ಧನ್ಯವಾಗುತ್ತದೆ. ನನ್ನ ಪ್ರಜೆಗಳು ದೇವಿಯ ಕೃಪೆಯಿಂದ ಸದಾ ಸುಖವಾಗಿರುತ್ತಾರೆ ಎಂದು ರಾವಣನು ವಿನಂತಿಸಿದನು. ಶಿವನು ಮೌನವಾಗಿದ್ದನು. ಪಾರ್ವತಿ ದೇವಿಯು ರಾವಣನ ಮಾತುಗಳಿಗೆ ಒಪ್ಪಿಗೆ ಸೂಚಿಸಲಿಲ್ಲ. ಆದರೆ ರಾವಣನ ಸ್ವಭಾವವೇ ಜಿದ್ದಿನದು. ಅವನು ಯಾವ ಕೆಲಸವನ್ನಾದರೂ ನಿರ್ಧರಿಸಿದರೆ ಅದು ನೆರವೇರುವವರೆಗೂ ಬಿಡುವುದಿಲ್ಲ. ರಾವಣನು ತನ್ನ ಬಾಹುಬಲವನ್ನು ಪ್ರದರ್ಶಿಸಲು ಯತ್ನಿಸಿದನು. ಪಾರ್ವತಿ ದೇವಿಯನ್ನು ಬಲವಂತವಾಗಿ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದನು. ಈ ಅಧರ್ಮಯುಕ್ತ ವರ್ತನೆ ದೇವಿಯನ್ನು ಕೋಪಗೊಳಿಸಿತು. ಪಾರ್ವತಿ ದೇವಿಯ ಕಣ್ಣುಗಳಲ್ಲಿ ಜ್ವಾಲೆಯಂತೆ ಕೋಪ ಹೊಳೆಯಿತು. ಅವಳು ತನ್ನ ದಿವ್ಯ ಶಕ್ತಿಯಿಂದ ರಾವಣನನ್ನು ಅಸ್ತ್ರಬಂಧನದಲ್ಲಿ ಬಂಧಿಸಿದಳು. ರಾವಣನ ದೇಹದ ಎಲ್ಲ ಶಕ್ತಿಗಳು ಕ್ಷಣಾರ್ಧದಲ್ಲಿ ನಿಷ್ಕ್ರಿಯವಾದವು. ಅವನ ಅಹಂಕಾರ ಕುಸಿದು ಬಿತ್ತು. ಅವನು ಅರ್ಥ ಮಾಡಿಕೊಂಡನು, ದೇವಿಯ ಮುಂದೆ ತನ್ನ ಬಲವೇನೂ ಅಲ್ಲ. ಬಂಧನದಲ್ಲಿದ್ದ ರಾವಣನು ತಕ್ಷಣವೇ ತನ್ನ ಅಹಂಕಾರವನ್ನು ತೊರೆದು ಭಕ್ತಿಯ ಮಾರ್ಗವನ್ನು ಹಿಡಿದನು. ಅವನು ಪಾರ್ವತಿ ದೇವಿಯನ್ನು ಅನೇಕ ರೀತಿಯಲ್ಲಿ ಸ್ತುತಿಸಲು ಪ್ರಾರಂಭಿಸಿದನು. ಜಗನ್ಮಾತೆ, ತ್ರಿಲೋಕ ಪೂಜಿತೆ, ಶಿವಶಕ್ತಿ ಸ್ವರೂಪಿಣಿ, ಭಕ್ತರ ರಕ್ಷಕಿ, ಕರುಣಾಮಯಿ ಎಂದು ಅವನು ಭಕ್ತಿಯಿಂದ ಹಾಡಿದನು. ಅವನ ಸ್ತುತಿಯಲ್ಲಿ ಕೇವಲ ಮಾತಿನ ಅಲಂಕಾರ ಇರಲಿಲ್ಲ, ನಿಜವಾದ ಭಕ್ತಿ ಮತ್ತು ಶರಣಾಗತಿ ಅಡಗಿತ್ತು. ಪುರಾಣಗಳಲ್ಲಿ ದೇವಿ ಭಕ್ತಿವಶ್ಯೆ ಎಂದು ಹೇಳುತ್ತಾರೆ. ಅಂದರೆ ನಿಜವಾದ ಭಕ್ತಿಗೆ ದೇವಿಯ ಹೃದಯ ಕರಗುತ್ತದೆ. ರಾವಣನ ಪ್ರಾರ್ಥನೆಗಳನ್ನು ಕೇಳಿದ ಪಾರ್ವತಿ ದೇವಿಯ ಕೋಪ ನಿಧಾನವಾಗಿ ಶಮನವಾಯಿತು. ಅವಳು ರಾವಣನಿಗೆ ಹೇಳಿದರು, ರಾವಣ, ನಿನ್ನ ಭಕ್ತಿ ಅಪಾರವಾಗಿದೆ. ನಿನಗೆ ಒಂದು ವರ ನೀಡಲು ಸಿದ್ಧಳಿದ್ದೇನೆ, ಕೇಳು. ರಾವಣನು ತಕ್ಷಣವೇ ನಮಸ್ಕರಿಸಿ ಹೇಳಿದನು, ಓ ಪಾರ್ವತಿ ಮಾತೆ, ನೀವು ನನ್ನ ಲಂಕಾಪುರಿಗೆ ಬಂದು ಅಲ್ಲಿಯ ಮಹಾರಾಜ್ಞಿಯಾಗಿ ನೆಲೆಸಬೇಕು. ನನ್ನನ್ನು, ನನ್ನ ರಾಜ್ಯವನ್ನು, ನನ್ನ ಪ್ರಜೆಗಳನ್ನು ರಕ್ಷಿಸಬೇಕು. ದೇವಿ ಕ್ಷಣಕಾಲ ಮೌನವಾಗಿದ್ದಳು. ಅವಳು ರಾವಣನ ಭಕ್ತಿಯನ್ನು ಮೆಚ್ಚಿದ್ದರೂ ಅವನ ಸ್ವಭಾವದಲ್ಲಿ ಅಹಂಕಾರ ಮತ್ತು ಅಧರ್ಮದ ಬೀಜಗಳಿರುವುದನ್ನು ತಿಳಿದಿದ್ದಳು. ಆದುದರಿಂದ ಅವಳು ಕೆಲವು ಕಟ್ಟುನಿಟ್ಟಾದ ಷರತ್ತುಗಳನ್ನು ವಿಧಿಸಿದಳು. ಪಾರ್ವತಿ ದೇವಿ ರಾವಣನಿಗೆ ಹೇಳಿದರು, ರಾವಣ, ನೀನು ಮಹಾಶಿವಭಕ್ತ, ಆದರೆ ನಿನ್ನೊಳಗೆ ಅಧರ್ಮದ ಪ್ರವೃತ್ತಿಯೂ ಇದೆ. ರಾಜನಾದವನು ಧರ್ಮವನ್ನು ಕಾಪಾಡಬೇಕು, ಪ್ರಜೆಗಳಿಗೆ ನ್ಯಾಯ ಕೊಡಬೇಕು. ಅಹಂಕಾರದಿಂದ ತಪ್ಪು ಮಾರ್ಗಕ್ಕೆ ಹೋಗಬಾರದು. ನಾನು ನಿನ್ನ ಲಂಕಾಪುರಿಯಲ್ಲಿ ನೆಲೆಸುತ್ತೇನೆ.
ಆದರೆ ಒಂದು ನಿಯಮ ಇದೆ, ನೀನು ಧರ್ಮ ಮಾರ್ಗದಲ್ಲಿ ನಡೆಯುವವರೆಗೂ ನಾನು ನಿನ್ನ ರಾಜ್ಯವನ್ನು ರಕ್ಷಿಸುತ್ತೇನೆ. ನಿನ್ನ ರಾಜ್ಯದಲ್ಲಿ ಸಮೃದ್ಧಿ ಇರುತ್ತದೆ, ನಿನ್ನ ಶಕ್ತಿ ಉಳಿಯುತ್ತದೆ. ಆದರೆ ಯಾವ ಕ್ಷಣದಲ್ಲಿ ನೀನು ಅಧರ್ಮಕ್ಕೆ ಕೈ ಹಾಕುತ್ತೀಯೋ, ನಿರಪರಾಧಿಗಳಿಗೆ ನೋವು ಕೊಡುತ್ತೀಯೋ, ಆ ಕ್ಷಣದಲ್ಲೇ ನಾನು ನಿನ್ನ ರಾಜ್ಯವನ್ನು ತೊರೆದು ಹೋಗುತ್ತೇನೆ. ಆ ದಿನದಿಂದಲೇ ನಿನ್ನ ಪತನ ಆರಂಭವಾಗುತ್ತದೆ. ರಾವಣನು ದೇವಿಯ ಮಾತುಗಳಿಗೆ ಒಪ್ಪಿಕೊಂಡನು. ಹೀಗೆ ಪಾರ್ವತಿ ದೇವಿಯು ಶಾಂಕರಿ ರೂಪದಲ್ಲಿ ರಾವಣನೊಂದಿಗೆ ಲಂಕಾಪುರಿಗೆ ಬಂದಳು. ಲಂಕೆಯ ಜನರು ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಸ್ವಾಗತಿಸಿದರು. ನಗರದೆಲ್ಲೆಡೆ ಉತ್ಸವಗಳು ನಡೆದವು. ದೇವಾಲಯಗಳನ್ನು ನಿರ್ಮಿಸಲಾಯಿತು. ವೇದಘೋಷಗಳು ಮೊಳಗಿದವು. ಶಾಂಕರಿ ದೇವಿಯ ಕೃಪೆಯಿಂದ ಲಂಕೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಯಿತು. ಮಳೆ ಸಮಯಕ್ಕೆ ಬಂತು. ಬೆಳೆಗಳು ಸಮೃದ್ಧಿಯಾಗಿ ಬೆಳೆದವು. ವ್ಯಾಪಾರ ವೃದ್ಧಿಯಾಯಿತು. ಜನರು ಸಂತೋಷದಿಂದ ಬದುಕಿದರು. ರಾವಣನು ಸಹ ದೇವಿಯ ಆರಾಧನೆಯನ್ನು ಬಹಳ ಭಕ್ತಿಯಿಂದ ಮಾಡುತ್ತಿದ್ದನು. ಕಾಲಕ್ರಮೇಣ ರಾವಣನೊಳಗಿನ ಅಹಂಕಾರ ಮತ್ತೆ ಹೆಚ್ಚತೊಡಗಿತು. ಅವನಿಗೆ ತನ್ನ ಬಲದ ಮೇಲೆ ಅಪಾರ ಗರ್ವವಾಯಿತು. ದೇವತೆಗಳನ್ನು ಜಯಿಸಿದ ತಾನು ಯಾರಿಗೂ ಸೋಲುವುದಿಲ್ಲವೆಂದು ಅವನು ಭಾವಿಸಿದನು. ಅದೇ ಸಮಯದಲ್ಲಿ ರಾಮಾಯಣದ ಮಹತ್ವದ ಘಟನೆ ನಡೆಯಿತು. ಅಯೋಧ್ಯೆಯ ರಾಜಕುಮಾರ ಶ್ರೀರಾಮನ ಪತ್ನಿಯಾದ ಸೀತೆಯನ್ನು ರಾವಣನು ಮೋಸದ ಮೂಲಕ ಅಪಹರಿಸಿದನು. ಮಾರೀಚನ ಸಹಾಯದಿಂದ ಬಂಗಾರದ ಮೃಗದ ರೂಪದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ದೂರ ಕಳುಹಿಸಿ ಸೀತೆಯನ್ನು ಒಂಟಿಯಾಗಿದ್ದಾಗ ಅಪಹರಿಸಿ ಲಂಕೆಗೆ ಕರೆತಂದನು. ಅವಳನ್ನು ಅಶೋಕವಾಟಿಕೆಯಲ್ಲಿ ಬಂಧನದಲ್ಲಿಟ್ಟನು. ಇದು ಮಹಾ ಅಧರ್ಮವಾಗಿತ್ತು. ಸೀತೆಯನ್ನು ಲಂಕೆಗೆ ಕರೆತಂದ ಸುದ್ದಿ ಶಾಂಕರಿ ದೇವಿಗೆ ತಿಳಿಯಿತು. ಅವಳು ರಾವಣನ ಬಳಿಗೆ ಬಂದು ಹೇಳಿದರು, ರಾವಣ, ನೀನು ದೊಡ್ಡ ತಪ್ಪು ಮಾಡಿದ್ದೀಯ. ಸೀತೆ ಸಾಮಾನ್ಯ ಸ್ತ್ರೀಯಲ್ಲ, ಅವಳು ಪತಿವ್ರತಾ ಶಿರೋಮಣಿ. ಅವಳನ್ನು ಬಂಧನದಲ್ಲಿಡುವುದು ಮಹಾಪಾಪ. ಈಗಲೇ ಅವಳನ್ನು ಗೌರವದಿಂದ ರಾಮನಿಗೆ ಹಿಂತಿರುಗಿಸು. ಇಲ್ಲವಾದರೆ ನಾನು ನಿನ್ನ ರಾಜ್ಯವನ್ನು ತೊರೆದು ಹೋಗುತ್ತೇನೆ. ಆದರೆ ರಾವಣನ ಅಹಂಕಾರ ಇಷ್ಟು ಹೆಚ್ಚಾಗಿತ್ತು. ದೇವಿಯ ಮಾತನ್ನು ಅವನು ಲೆಕ್ಕಿಸಲೇ ಇಲ್ಲ. ನಾನು ಯಾರಿಗೂ ಹೆದರುವುದಿಲ್ಲ ಎಂದು ಅವನು ಗರ್ವದಿಂದ ಹೇಳಿದನು. ರಾವಣನ ಅಧರ್ಮ ಮತ್ತು ಅಹಂಕಾರವನ್ನು ಕಂಡ ಶಾಂಕರಿ ದೇವಿ ದುಃಖಗೊಂಡಳು. ಅವಳು ಹೇಳಿದಳು, ಧರ್ಮವನ್ನು ತೊರೆದ ಸ್ಥಳದಲ್ಲಿ ನಾನು ನೆಲೆಸುವುದಿಲ್ಲ. ಅಂತೂ ಅವಳು ಲಂಕಾಪುರಿಯನ್ನು ತೊರೆದು ಹೊರಟಳು. ದೇವಿಯ ನಿರ್ಗಮನದೊಂದಿಗೆ ಲಂಕೆಯ ಭಾಗ್ಯ ಕ್ಷೀಣಿಸತೊಡಗಿತು. ಶಾಂತಿ ಕಳೆದು ಹೋಯಿತು. ಅಶುಭ ಸೂಚನೆಗಳು ಕಾಣಿಸತೊಡಗಿದವು. ಯುದ್ಧದ ನೆರಳು ಲಂಕೆಯನ್ನು ಆವರಿಸಿತು. ಇದು ರಾವಣನ ಪತನದ ಆರಂಭವಾಗಿತ್ತು. ಶಾಂಕರಿ ದೇವಿಯು ಲಂಕೆಯನ್ನು ತೊರೆದು ಹೊರಟಾಗ ಅನೇಕ ಮಹರ್ಷಿಗಳು ಅವಳನ್ನು ಪ್ರಾರ್ಥಿಸಿದರು. ಓ ಜಗನ್ಮಾತೆ, ನೀವು ಭೂಲೋಕವನ್ನು ಸಂಪೂರ್ಣವಾಗಿ ತೊರೆದು ಹೋಗಬೇಡಿ. ನಿಮ್ಮ ಕೃಪೆಯಿಲ್ಲದೆ ಲೋಕದಲ್ಲಿ ಧರ್ಮ ಉಳಿಯದು ಎಂದು ಅವರು ಬೇಡಿಕೊಂಡರು. ಭಕ್ತರ ಪ್ರಾರ್ಥನೆಯನ್ನು ಕೇಳಿದ ದೇವಿ ಭೂಲೋಕದಲ್ಲೇ ವಿವಿಧ ಕ್ಷೇತ್ರಗಳಲ್ಲಿ ನೆಲೆಸಲು ಒಪ್ಪಿಕೊಂಡಳು. ಅವಳು ದಕ್ಷಿಣದಿಂದ ಉತ್ತರದತ್ತ ಪ್ರಯಾಣ ಮಾಡಿದಳು. ಹಿಮಾಲಯ, ಕಾಶ್ಮೀರ, ಕಾಶಿ ಮತ್ತು ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ತನ್ನ ದಿವ್ಯಶಕ್ತಿಯನ್ನು ಸ್ಥಾಪಿಸಿದಳು. ಮಹರ್ಷಿಗಳು ಅವಳನ್ನು ಬನಶಂಕರಿ, ಶಾಂಕರಿ, ಜಗದಂಬೆ, ಶಾರದಾ ಮುಂತಾದ ಅನೇಕ ಹೆಸರುಗಳಿಂದ ಸ್ತುತಿಸಿದರು. ಶಾಂಕರಿ ದೇವಿಯು ಲಂಕೆಯನ್ನು ತೊರೆದ ನಂತರ ರಾಮಾಯಣದ ಮಹಾಯುದ್ಧ ಆರಂಭವಾಯಿತು. ಶ್ರೀರಾಮನು ವಾನರ ಸೇನೆಯೊಂದಿಗೆ ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿ ಲಂಕೆಗೆ ಬಂದನು. ಹನುಮಂತನ ಪರಾಕ್ರಮ, ಸುಗ್ರೀವನ ಸೇನೆ, ವಿಭೀಷಣನ ಧರ್ಮನಿಷ್ಠೆ ಮತ್ತು ರಾಮನ ದಿವ್ಯಶಕ್ತಿ ಇವೆಲ್ಲವೂ ಸೇರಿ ರಾವಣನ ಬಲವನ್ನು ನಿಧಾನವಾಗಿ ಕುಗ್ಗಿಸಿತು. ಕುಂಭಕರ್ಣ, ಇಂದ್ರಜಿತ್ ಸೇರಿದಂತೆ ಅನೇಕ ಮಹಾಯೋಧರು ಯುದ್ಧದಲ್ಲಿ ಬೀಳಿದರು. ಕೊನೆಯಲ್ಲಿ ರಾಮನ ಬಾಣಕ್ಕೆ ರಾವಣನು ಬಲಿಯಾದನು. ಅಧರ್ಮದ ಅಂತ್ಯ ನಿಶ್ಚಿತವೆಂಬ ಸಂದೇಶವನ್ನು ಈ ಘಟನೆ ಜಗತ್ತಿಗೆ ನೀಡಿತು. ಶಾಂಕರಿ ದೇವಿಯೊಂದಿಗೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧ ಕ್ಷೇತ್ರವೆಂದರೆ ಶ್ರೀಲಂಕಾದ ತ್ರಿಕೋಮಲಿ.
ತ್ರಿಕೋಮಲಿ ಪ್ರಾಚೀನ ಕಾಲದಿಂದಲೇ ಶೈವ ಮತ್ತು ಶಾಕ್ತ ಪರಂಪರೆಯ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿರುವ ಶಾಂಕರಿ ದೇವಿಯ ದೇವಾಲಯವನ್ನು ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಪ್ರಮುಖವೆಂದು ಭಕ್ತರು ನಂಬುತ್ತಾರೆ. ಪುರಾಣಗಳ ಪ್ರಕಾರ ದಕ್ಷಯಜ್ಞದ ಸಂದರ್ಭದಲ್ಲಿ ಸತೀದೇವಿಯ ದೇಹಭಾಗಗಳು ಭೂಮಿಯ ವಿವಿಧ ಭಾಗಗಳಿಗೆ ಬಿದ್ದವು. ಆ ಸ್ಥಳಗಳೇ ಶಕ್ತಿಪೀಠಗಳಾದವು. ತ್ರಿಕೋಮಲಿಯಲ್ಲಿ ಸತೀದೇವಿಯ ಕಾಲು ಗೆಜ್ಜೆಗಳು ಬಿದ್ದಿವೆ ಎಂಬ ಪ್ರಸಿದ್ಧ ನಂಬಿಕೆಯಿದೆ. ಈ ಕಾರಣದಿಂದ ಈ ಕ್ಷೇತ್ರವು ಮಹಾಪವಿತ್ರವೆಂದು ಪರಿಗಣಿಸಲಾಗಿದೆ. ಕೆಲವು ಆಧ್ಯಾತ್ಮಿಕ ಪರಂಪರೆಗಳ ಪ್ರಕಾರ ಶ್ರೀ ಶಾರದಾ ದೇವಿಯ ಶಕ್ತಿ ಕೂಡ ತ್ರಿಕೋಮಲಿಯಲ್ಲಿ ವ್ಯಕ್ತವಾಗುತ್ತದೆ ಎಂದು ನಂಬಲಾಗಿದೆ. ಜ್ಞಾನ, ವಿದ್ಯೆ ಮತ್ತು ಶಕ್ತಿಯ ಪ್ರತೀಕವಾದ ದೇವಿ ಇಲ್ಲಿ ಭಕ್ತರಿಗೆ ಆಶೀರ್ವಾದ ನೀಡುತ್ತಾಳೆ ಎಂಬ ಭಕ್ತಿಭಾವ ಇದೆ. ಅನೇಕ ಸಾಧಕರು ಈ ಕ್ಷೇತ್ರವನ್ನು ಧ್ಯಾನ ಮತ್ತು ತಪಸ್ಸಿಗೆ ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ. ಈ ಸ್ಥಳ ಹೇಗೆ ಸೃಷ್ಟಿಯಾಯಿತು ಎಂಬುದರ ಬಗ್ಗೆ ಪುರಾಣದಲ್ಲಿ ಇನ್ನೊಂದು ಕಥೆಯಿದೆ. ಬ್ರಹ್ಮಾಂಡದ ಸೃಷ್ಟಿಯ ಆರಂಭದಲ್ಲಿ ಪರಮೇಶ್ವರನು ಪ್ರತಿಯೊಬ್ಬ ದೇವತೆಗೂ ವಿಶೇಷವಾದ ಕರ್ತವ್ಯ ಮತ್ತು ಶಕ್ತಿಯನ್ನು ನೀಡಿದನು. ಜಗತ್ತಿನ ಸಮತೋಲನ ಕಾಪಾಡಲು ಎಲ್ಲರೂ ತಮ್ಮ ತಮ್ಮ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕಾಗಿತ್ತು. ಆ ಸಮಯದಲ್ಲಿ ಆದಿಶೇಷನಿಗೆ ಒಂದು ಮಹತ್ತರವಾದ ಜವಾಬ್ದಾರಿ ನೀಡಲಾಯಿತು. ಭೂಮಿ ಮುಂದಿನ ಪ್ರಳಯವಾಗುವವರೆಗೆ ಸ್ಥಿರವಾಗಿ ಉಳಿಯುವಂತೆ ಅದನ್ನು ತನ್ನ ಶಕ್ತಿಯಿಂದ ಹಿಡಿದಿಡುವುದು ಅವನ ಕರ್ತವ್ಯವಾಗಿತ್ತು. ಆದಿಶೇಷನು ಅಪಾರ ಶಕ್ತಿಶಾಲಿಯಾಗಿದ್ದನು. ಅವನು ಅನೇಕ ಹೆಡೆಗಳನ್ನು ಹೊಂದಿದ ದಿವ್ಯ ನಾಗರಾಜನಾಗಿದ್ದು ಭಗವಾನ್ ವಿಷ್ಣುವಿನ ಶಯನವಾಗಿಯೂ ಪ್ರಸಿದ್ಧನಾಗಿದ್ದನು. ಆದರೆ ಈ ಜವಾಬ್ದಾರಿಯನ್ನು ಕಂಡ ವಾಯುದೇವನ ಮನಸ್ಸಿನಲ್ಲಿ ಅಸಮಾಧಾನ ಹುಟ್ಟಿತು. ಭೂಮಿಯನ್ನು ಸ್ಥಿರವಾಗಿ ಹಿಡಿದಿಡುವಷ್ಟು ಶಕ್ತಿ ಆದಿಶೇಷನಿಗಿದೆಯೇ ಎಂದು ವಾಯುದೇವನು ಅನುಮಾನ ವ್ಯಕ್ತಪಡಿಸಿದನು. ಈ ಮಾತು ಆದಿಶೇಷನಿಗೆ ಕೋಪ ತರಿಸಿತು. ಇಬ್ಬರ ನಡುವೆ ವಾಗ್ವಾದ ಆರಂಭವಾಯಿತು. ಕೊನೆಗೆ ಆದಿಶೇಷನು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ನಿರ್ಧರಿಸಿದನು. ಅವನು ಕೈಲಾಸ ಪರ್ವತವನ್ನು ತನ್ನ ಮಹಾಶರೀರದಿಂದ ಸುತ್ತುವರೆದು ಬಿಗಿಯಾಗಿ ಹಿಡಿದುಕೊಂಡನು. ನಂತರ ವಾಯುದೇವನನ್ನು ನೋಡಿ, ನಿನಗೆ ಶಕ್ತಿ ಇದ್ದರೆ ಈ ಪರ್ವತವನ್ನು ಅಲುಗಾಡಿಸಿ ತೋರಿಸು ಎಂದು ಸವಾಲು ಹಾಕಿದನು. ವಾಯುದೇವನು ತಕ್ಷಣ ಪ್ರಚಂಡ ಚಂಡಮಾರುತದ ರೂಪ ತಾಳಿದನು. ಬಿರುಗಾಳಿಯಂತೆ ಬೀಸತೊಡಗಿದನು. ಕೈಲಾಸ ಪರ್ವತವನ್ನು ಅಲುಗಾಡಿಸಲು ಅವನು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿದನು. ಗಾಳಿ ಭೀಕರವಾಗಿ ಬೀಸತೊಡಗಿತು. ಪರ್ವತಗಳು ನಡುಗಿದವು. ಸಮುದ್ರಗಳು ಉಕ್ಕಿದವು. ಜಗತ್ತಿನಲ್ಲೆಲ್ಲ ಭಯದ ವಾತಾವರಣ ನಿರ್ಮಾಣವಾಯಿತು. ಈ ಭೀಕರ ಯುದ್ಧವನ್ನು ನೋಡಿ ದೇವತೆಗಳು ಭಯಗೊಂಡರು. ಅವರು ಶಿವನ ಬಳಿಗೆ ಹೋಗಿ ರಕ್ಷಣೆ ಕೋರಿದರು. ಶಿವನು ಪರಿಸ್ಥಿತಿಯನ್ನು ಗಮನಿಸಿ ಬ್ರಹ್ಮನಿಗೆ ಹೇಳಿದನು, ದಕ್ಷಿಣ ದಿಕ್ಕಿನಲ್ಲಿ ಮತ್ತೊಂದು ಕೈಲಾಸವನ್ನು ನಿರ್ಮಿಸಬೇಕು. ಆ ಸಮಯದಲ್ಲಿ ಶಿವನು ಆದಿಶೇಷನನ್ನು ಕರೆದನು. ಶಿವನ ಮಾತು ಕೇಳಲು ಆದಿಶೇಷನು ತನ್ನ 3 ಹೆಡೆಗಳನ್ನು ಮೇಲಕ್ಕೆತ್ತಿದನು. ಇದೇ ಕ್ಷಣವನ್ನು ಕಾಯುತ್ತಿದ್ದ ವಾಯುದೇವನು ಮತ್ತೊಮ್ಮೆ ತನ್ನ ಶಕ್ತಿಯನ್ನು ಪ್ರಯೋಗಿಸಿದನು. ಅವನ ಬಿರುಗಾಳಿಯ ಪ್ರಭಾವದಿಂದ ಕೈಲಾಸ ಪರ್ವತದ 3 ಶಿಖರಗಳು ಮುರಿದು ಭೂಮಿಯಿಂದ ಬೇರ್ಪಟ್ಟವು. ಆ 3 ಶಿಖರಗಳನ್ನು ಶಿವನು ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದ ಭಾಗಗಳಲ್ಲಿ ಸ್ಥಾಪಿಸುವಂತೆ ಆದೇಶಿಸಿದನು. ಆ 3 ಪವಿತ್ರ ಶಿಖರಗಳಲ್ಲಿ ಒಂದೇ ತಿರುಕ್ಕೋಣಮಲೈ ಅಥವಾ ಇಂದಿನ ತ್ರಿಕೋಣಮಲಿ. ಈ ಪರ್ವತವೇ ಶಂಕರಿ ದೇವಿ ದೇವಾಲಯ ಇರುವ ಪವಿತ್ರ ಸ್ಥಳವೆಂದು ನಂಬಲಾಗುತ್ತದೆ. ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ಸ್ಥಳವು ಕೈಲಾಸದ ಅಕ್ಷಾಂಶಕ್ಕೆ ಸಮೀಪದಲ್ಲಿದೆ ಎಂದು ಕೆಲವರು ನಂಬುತ್ತಾರೆ. ಆದ್ದರಿಂದ ಇದನ್ನು ದಕ್ಷಿಣ ಕೈಲಾಸ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಈ ಕಥೆ ತ್ರಿಕೋಣಮಲಿಯ ಪವಿತ್ರತೆಯನ್ನು ಮತ್ತು ಶಿವನೊಂದಿಗೆ ಅದರ ಆಳವಾದ ಸಂಬಂಧವನ್ನು ತೋರಿಸುತ್ತದೆ. ಇನ್ನೊಂದು ಪೌರಾಣಿಕ ಕಥೆಯಲ್ಲಿ ಅಸುರನಾದ ಕೇತು ಕೂಡ ಈ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾನೆ. ಒಮ್ಮೆ ದೇವರುಗಳು ಮತ್ತು ಅಸುರರು ಸೇರಿ ಕ್ಷೀರಸಾಗರ ಮಂಥನ ಮಾಡಿದರು. ಅಮೃತವನ್ನು ಪಡೆಯಲು ಮಂದರ ಪರ್ವತವನ್ನು ಮಥನದ ದಂಡವಾಗಿ ಮತ್ತು ವಾಸುಕಿಯನ್ನು ಹಗ್ಗವಾಗಿ ಬಳಸಿದರು.
ಬಹಳ ಕಾಲ ಮಂಥನ ಮಾಡಿದ ನಂತರ ಅಮೃತ ಹೊರಬಂತು. ಆ ಅಮೃತವನ್ನು ದೇವತೆಗಳಿಗೆ ಮಾತ್ರ ನೀಡಲು ವಿಷ್ಣು ಮೋಹಿನಿ ರೂಪ ತಾಳಿದನು. ಆದರೆ ಅಸುರನಾದ ಕೇತು ಕುತಂತ್ರದಿಂದ ದೇವರ ವೇಷ ತಾಳಿ ದೇವತೆಗಳ ನಡುವೆ ಕುಳಿತು ಅಮೃತವನ್ನು ಕುಡಿದನು. ಸೂರ್ಯ ಮತ್ತು ಚಂದ್ರರು ಈ ವಿಷಯವನ್ನು ಗಮನಿಸಿ ವಿಷ್ಣುವಿಗೆ ತಿಳಿಸಿದರು. ತಕ್ಷಣ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಕೇತುವಿನ ತಲೆಯನ್ನು ಕತ್ತರಿಸಿದನು. ಆದರೆ ಕೇತು ಅಮೃತವನ್ನು ಈಗಾಗಲೇ ಕುಡಿದಿದ್ದರಿಂದ ಅವನು ಸಾಯಲಿಲ್ಲ. ಅವನ ತಲೆಭಾಗ ರಾಹು ಎಂದು, ದೇಹಭಾಗ ಕೇತು ಎಂದು ಪ್ರಸಿದ್ಧವಾಯಿತು. ನಂತರ ಬ್ರಹ್ಮನು ಅವರಿಬ್ಬರಿಗೂ ಗ್ರಹಗಳ ಸ್ಥಾನಮಾನ ನೀಡಿದನು. ಆದರೆ ಕೇತುವಿನ ಮನಸ್ಸಿನಲ್ಲಿ ಪಾಪಭಾವ ಉಳಿದಿತ್ತು. ಮೋಸದಿಂದ ಅಮೃತವನ್ನು ಪಡೆದಿದ್ದಕ್ಕಾಗಿ ಅವನು ಪಶ್ಚಾತ್ತಾಪಪಟ್ಟು ತಪಸ್ಸು ಮಾಡಲು ನಿರ್ಧರಿಸಿದನು. ಅವನು ಶ್ರೀಲಂಕಾದಲ್ಲಿರುವ ಕೇತೀಶ್ವರಂ ಎಂಬ ಪವಿತ್ರ ಕ್ಷೇತ್ರಕ್ಕೆ ಬಂದು ಶಿವನ ಆರಾಧನೆ ಮಾಡಿದನು. ಅವನು ಭಕ್ತಿಯಿಂದ ಕಠಿಣ ತಪಸ್ಸು ಮಾಡಿ ಶಿವನ ಕೃಪೆಯನ್ನು ಪಡೆದನು. ಶಿವನು ಅವನ ಪಾಪಗಳನ್ನು ಕ್ಷಮಿಸಿ ಅವನಿಗೆ ಮೋಕ್ಷವನ್ನು ಅನುಗ್ರಹಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ಈ ಕಾರಣದಿಂದ ಕೇತೀಶ್ವರಂ ಕ್ಷೇತ್ರವು ಕೇತು ಗ್ರಹದೊಂದಿಗೆ ವಿಶೇಷ ಸಂಬಂಧ ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ. ಕೇತು ದೋಷ ನಿವಾರಣೆಗೆ ಅನೇಕರು ಅಲ್ಲಿ ಶಿವನ ಪೂಜೆ ಮಾಡುತ್ತಾರೆ. ಹಾಗೆಯೇ ರಾವಣನಿಗೂ ಪಾರ್ವತಿಗೂ ಸಂಬಂಧಿಸಿದಂತೆ ಮತ್ತೊಂದು ಕಥೆಯಿದೆ. ತ್ರೇತಾಯುಗದ ಕಾಲ ದೇವತೆಗಳ ಲೋಕದಲ್ಲೂ ಮಾನವರ ಲೋಕದಲ್ಲೂ ಶಿವ ಪಾರ್ವತಿಯ ದಿವ್ಯ ಜೀವನದ ಮಹಿಮೆ ಎಲ್ಲೆಡೆ ಪ್ರಸಿದ್ಧವಾಗಿತ್ತು. ಕೈಲಾಸ ಪರ್ವತದಲ್ಲಿ ಶಿವನು ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದನು. ಅವನಿಗೆ ವೈಭವ, ಆಭರಣ, ಅರಮನೆಗಳ ಮೇಲೆ ಯಾವುದೇ ಆಸಕ್ತಿ ಇರಲಿಲ್ಲ. ಭಸ್ಮವನ್ನೇ ಧರಿಸಿ ಹುಲಿ ಚರ್ಮದ ಮೇಲೆ ಕುಳಿತು ಯೋಗಿಗಳ ರಾಜನಂತೆ ನಿರ್ಲಿಪ್ತ ಜೀವನ ನಡೆಸುವುದು ಅವನ ಸ್ವಭಾವವಾಗಿತ್ತು. ಆದರೆ ಪಾರ್ವತಿ ದೇವಿ ಮಾತ್ರ ಕೆಲವೊಮ್ಮೆ ತನ್ನ ಕುಟುಂಬದ ಬಗ್ಗೆ ಮಮತೆಯಿಂದ ಯೋಚಿಸುತ್ತಿದ್ದಳು. ಶಿವ, ಗಣೇಶ ಮತ್ತು ಕಾರ್ತಿಕೇಯರೊಂದಿಗೆ ಸುಂದರವಾದ ದೊಡ್ಡ ಮನೆಯಲ್ಲಿ ಸಂತೋಷದಿಂದ ಬದುಕಬೇಕೆಂಬ ಆಸೆ ಅವಳ ಮನಸ್ಸಿನಲ್ಲಿ ಮೂಡಿತು. ಒಂದು ದಿನ ಪಾರ್ವತಿ ದೇವಿ ಸ್ವಲ್ಪ ಸಂಕೋಚದಿಂದ ಶಿವನ ಬಳಿಗೆ ಬಂದಳು. ಅವಳ ಮುಖದಲ್ಲಿ ನಾಚಿಕೆ ಮತ್ತು ಮಧುರವಾದ ಆಸೆ ಎರಡೂ ಕಾಣುತ್ತಿದ್ದವು. ನಿಧಾನವಾಗಿ ಶಿವನನ್ನು ನೋಡಿ, ಸ್ವಾಮಿ, ನಾವು ಎಲ್ಲರೂ ಸೇರಿ ವಾಸಿಸಲು ಒಂದು ದೊಡ್ಡ ಮತ್ತು ಸುಂದರವಾದ ಅರಮನೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಹೇಳಿದಳು. ಶಿವನು ಮೃದುವಾಗಿ ನಕ್ಕನು. ಅವನು ಪಾರ್ವತಿಯನ್ನು ಪ್ರೀತಿಯಿಂದ ನೋಡಿ ಹೇಳಿದನು, ಪಾರ್ವತಿ, ನಾನು ಯೋಗಿಗಳ ಯೋಗಿ. ನನಗೆ ಐಶ್ವರ್ಯ ಮತ್ತು ಸಾಮಾನ್ಯ ಜೀವನದ ನಡುವೆ ವ್ಯತ್ಯಾಸವೇ ಇಲ್ಲ. ನಾನು ಆಸೆ ಆಕಾಂಕ್ಷೆಗಳನ್ನು ಜಯಿಸಿದವನು. ಆದರೂ ನಿನ್ನ ಸಂತೋಷವೇ ನನಗೆ ಮುಖ್ಯ. ಪಾರ್ವತಿಯ ಮನದಾಸೆಯನ್ನು ತಿರಸ್ಕರಿಸದೆ ಅವಳಿಗಾಗಿ ಒಂದು ಅದ್ಭುತ ನಿವಾಸವನ್ನು ನಿರ್ಮಿಸಬೇಕೆಂದು ಶಿವನು ನಿರ್ಧರಿಸಿದನು. ತಕ್ಷಣವೇ ತನ್ನ ದಿವ್ಯ ಶಕ್ತಿಯಿಂದ ದೇವಶಿಲ್ಪಿ ವಿಶ್ವಕರ್ಮನನ್ನು ಕರೆಯಿಸಿಕೊಂಡನು. ವಿಶ್ವಕರ್ಮನು ಶಿವನ ಮುಂದೆ ಪ್ರಣಾಮ ಮಾಡಿ ನಿಂತನು. ಶಿವನು ಹೇಳಿದನು, ಪಾರ್ವತಿಯಿಗಾಗಿ ಲೋಕದಲ್ಲೇ ಅತ್ಯಂತ ಸುಂದರವಾದ ಅರಮನೆಯನ್ನು ನಿರ್ಮಿಸು. ಅದನ್ನು ನೋಡಿದವರು ಅದರ ವೈಭವಕ್ಕೆ ಮಾರು ಹೋಗುವಂತೆ ಇರಲಿ. ವಿಶ್ವಕರ್ಮನು ಆದೇಶವನ್ನು ಸ್ವೀಕರಿಸಿ ಲಂಕಾದ್ವೀಪದ ಅತ್ಯಂತ ಸುಂದರವಾದ ಸ್ಥಳವನ್ನು ಆಯ್ಕೆ ಮಾಡಿದನು. ಅಲ್ಲಿ ಸಮುದ್ರದ ನೀಲಿಮೆಯ ನಡುವೆ ಹೊಳೆಯುವ ಅದ್ಭುತ ಅರಮನೆಯನ್ನು ನಿರ್ಮಿಸಲಾರಂಭಿಸಿದನು. ರತ್ನಗಳು, ಮಣಿಗಳು, ಚಿನ್ನದ ಕಂಬಗಳು, ಬೆಳ್ಳಿಯ ಬಾಗಿಲುಗಳು, ಸುಗಂಧ ತುಂಬಿದ ಉದ್ಯಾನಗಳು, ತಂಪಾದ ನೀರಿನ ಕಾರಂಜಿಗಳು ಇವೆಲ್ಲವೂ ಸೇರಿ ಆ ಅರಮನೆ ಸ್ವರ್ಗಕ್ಕಿಂತಲೂ ಅದ್ಭುತವಾಗಿ ಕಾಣುತ್ತಿತ್ತು. ಅರಮನೆಯ ಗೋಡೆಗಳು ಮುತ್ತುಗಳ ಹೊಳಪಿನಿಂದ ಕಂಗೊಳಿಸುತ್ತಿದ್ದವು. ಅದರ ಸೌಂದರ್ಯವನ್ನು ನೋಡಿದ ದೇವತೆಗಳೇ ಆಶ್ಚರ್ಯಪಟ್ಟರು. ಅರಮನೆ ಪೂರ್ಣಗೊಂಡ ನಂತರ ಪಾರ್ವತಿ ದೇವಿಗೆ ಅಪಾರ ಸಂತೋಷವಾಯಿತು. ಈಗ ಗೃಹ ಪ್ರವೇಶ ಸಮಾರಂಭವನ್ನು ನೆರವೇರಿಸಬೇಕೆಂದು ಅವಳು ಬಯಸಿದಳು. ಶಿವ ಮತ್ತು ಪಾರ್ವತಿ ಲಂಕೆಗೆ ತೆರಳಿ ಯೋಗ್ಯ ಬ್ರಾಹ್ಮಣನನ್ನು ಹುಡುಕಲು ಪ್ರಾರಂಭಿಸಿದರು. ಆ ಸಮಯದಲ್ಲಿ ಅವರಿಗೆ ದೂರದಿಂದ ಓಂ ನಮಃ ಶಿವಾಯ ಎಂಬ ಗಂಭೀರ ಮಂತ್ರೋಚ್ಚಾರಣೆ ಕೇಳಿಸಿತು.
ಆ ಧ್ವನಿ ಅಪಾರ ಭಕ್ತಿಯಿಂದ ತುಂಬಿತ್ತು. ಶಿವನು ಆ ದಿಕ್ಕಿನಲ್ಲಿ ನೋಡಿ ಸಂತೋಷಪಟ್ಟನು. ಅಲ್ಲಿ ರಾವಣನು ತೀವ್ರ ಭಕ್ತಿಯಿಂದ ಶಿವನ ಆರಾಧನೆ ಮಾಡುತ್ತಿದ್ದನು. ರಾವಣನು ಕೇವಲ ಲಂಕೆಯ ರಾಜನಷ್ಟೇ ಅಲ್ಲ, ಅವನು ಮಹಾಪಂಡಿತನು, ವೇದಶಾಸ್ತ್ರಗಳಲ್ಲಿ ಪರಿಣತನೂ ಆಗಿದ್ದನು. ಅವನ ತಂದೆ ವಿಶ್ರವಸ ಮಹರ್ಷಿ ಜ್ಯೋತಿಷ್ಯ, ಸಂಗೀತ, ಶಾಸ್ತ್ರ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವನು ನಿಪುಣನಾಗಿದ್ದನು. ಅವನು ರಾವಣ ಸಂಹಿತೆ ಎಂಬ ಪ್ರಸಿದ್ಧ ಗ್ರಂಥವನ್ನು ರಚಿಸಿದ್ದನೆಂದು ಹೇಳಲಾಗುತ್ತದೆ. ಶಿವನು ರಾವಣನ ಭಕ್ತಿಯಿಂದ ತುಂಬಾ ಸಂತೋಷಗೊಂಡನು. ರಾವಣ, ನೀನು ನಮ್ಮ ಗೃಹ ಪ್ರವೇಶ ಸಮಾರಂಭವನ್ನು ನೆರವೇರಿಸಬೇಕು ಎಂದು ಹೇಳಿದನು. ರಾವಣನು ವಿನಯದಿಂದ ಆ ಕಾರ್ಯವನ್ನು ಸ್ವೀಕರಿಸಿದನು. ಶುಭ ದಿನ ಮತ್ತು ಶುಭ ಮುಹೂರ್ತವನ್ನು ನಿಗದಿಪಡಿಸಿ ಎಲ್ಲ ಶಾಸ್ತ್ರೋಕ್ತ ವಿಧಿಗಳೊಂದಿಗೆ ಸಮಾರಂಭವನ್ನು ನೆರವೇರಿಸಿದನು. ಮಂತ್ರೋಚ್ಚಾರಣೆಗಳು ಗಂಭೀರವಾಗಿ ಮೊಳಗಿದವು. ದೇವತೆಗಳ ಆಶೀರ್ವಾದದ ನಡುವೆ ಗೃಹ ಪ್ರವೇಶ ಯಶಸ್ವಿಯಾಗಿ ನಡೆಯಿತು. ಪಾರ್ವತಿ ದೇವಿಗೆ ಬಹಳ ಸಂತೋಷವಾಯಿತು. ಸಮಾರಂಭದ ಅಂತ್ಯದಲ್ಲಿ ಅವಳು ರಾವಣನನ್ನು ನೋಡಿ ಹೇಳಿದಳು, ಬ್ರಾಹ್ಮಣನೇ, ನೀನು ಅತ್ಯಂತ ಭಕ್ತಿಯಿಂದ ಈ ಕಾರ್ಯವನ್ನು ನೆರವೇರಿಸಿದ್ದೀಯಾ. ದಕ್ಷಿಣೆಯಾಗಿ ಏನು ಬೇಕಾದರೂ ಕೇಳು. ಶಿವನು ಅಂತರಂಗದಲ್ಲಿ ನಗುತ್ತಿದ್ದನು. ಯಾಕೆಂದರೆ ನಿಜವಾದ ಬ್ರಾಹ್ಮಣನು ದಕ್ಷಿಣೆಯನ್ನು ಬೇಡಬಾರದು, ದೊರಕಿದುದನ್ನು ಸಂತೋಷದಿಂದ ಸ್ವೀಕರಿಸಬೇಕು ಎಂಬುದು ಧರ್ಮ. ಆದರೆ ರಾವಣನು ಆ ಅರಮನೆಯ ಸೌಂದರ್ಯಕ್ಕೆ ಮಾರು ಹೋಗಿದ್ದನು. ಅವನ ಮನಸ್ಸಿನಲ್ಲಿ ಆ ಅರಮನೆಯ ಮೇಲೆ ಆಸೆ ಹುಟ್ಟಿತ್ತು. ಕೊನೆಗೆ ಧೈರ್ಯ ಮಾಡಿಕೊಂಡು, ಅಮ್ಮ, ನನಗೆ ಈ ಅರಮನೆಯೇ ದಕ್ಷಿಣೆಯಾಗಿ ಬೇಕು ಎಂದು ಕೇಳಿದನು. ಈ ಮಾತು ಕೇಳಿ ಕ್ಷಣಕಾಲ ಎಲ್ಲರೂ ಮೌನರಾದರು. ಪಾರ್ವತಿ ದೇವಿಗೆ ಆಶ್ಚರ್ಯವಾಯಿತು. ಶಿವನು ಮಾತ್ರ ಮೃದುವಾಗಿ ನಕ್ಕನು. ತನ್ನ ಮಾತಿಗೆ ನಾಚಿಕೆಪಟ್ಟ ರಾವಣನು ತಕ್ಷಣ ಪಾರ್ವತಿಯ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಿದನು. ಅಮ್ಮ, ನಾನು ತಪ್ಪು ಮಾಡಿದೆ. ನಿಮ್ಮ ದಿವ್ಯ ನಿವಾಸವನ್ನು ಕೇಳಬಾರದು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆದರೆ ನೀವು ಈ ಲಂಕೆಯಲ್ಲಿ ನೆಲೆಸಿ ಈ ರಾಜ್ಯಕ್ಕೆ ಸದಾ ಆಶೀರ್ವಾದ ನೀಡಬೇಕು ಎಂದು ಬೇಡಿಕೊಂಡನು. ರಾವಣನ ಪ್ರಾರ್ಥನೆಯನ್ನು ಕೇಳಿದ ಪಾರ್ವತಿ ದೇವಿ ಕರುಣೆಯಿಂದ ಒಪ್ಪಿಕೊಂಡಳು. ನಂತರ ರಾವಣನು ಶಂಕರಿ ದೇವಿಗೆ ಸಮರ್ಪಿತವಾದ ಭವ್ಯ ದೇವಾಲಯವನ್ನು ನಿರ್ಮಿಸಿದನು. ಆ ದೇವಾಲಯದ ವಾಸ್ತುಶಿಲ್ಪ ಅದ್ಭುತವಾಗಿತ್ತು. ಗೋಪುರಗಳು ಆಕಾಶ ಮುಟ್ಟುವಂತೆ ಎತ್ತರವಾಗಿದ್ದವು. ದೇವಾಲಯದ ಸುತ್ತಲೂ ಸುಂದರ ಉದ್ಯಾನಗಳು, ಅಪರೂಪದ ಹೂವುಗಳು, ಹಸಿರು ತೋಟಗಳು ಮತ್ತು ಸುಗಂಧಮಯ ವಾತಾವರಣವಿತ್ತು. ಲಂಕೆಯ ಜನರು ಶಂಕರಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು. ದೇವಿಯ ಕೃಪೆಯಿಂದ ಲಂಕಾ ರಾಜ್ಯವು ಸಮೃದ್ಧಿಯ ತುದಿಯನ್ನು ತಲುಪಿತು. ಧಾನ್ಯ, ಸಂಪತ್ತು, ವೈಭವ ಎಲ್ಲವೂ ರಾಜ್ಯದಲ್ಲಿ ಹೆಚ್ಚಾಯಿತು. ಜನರು ಸಂತೋಷದಿಂದ ಬದುಕುತ್ತಿದ್ದರು. ಆದರೆ ಕಾಲಕ್ರಮೇಣ ರಾವಣನ ಅಹಂಕಾರ ಹೆಚ್ಚತೊಡಗಿತು. ಒಂದು ದಿನ ಅವನು ಸೀತಾದೇವಿಯನ್ನು ಅಪಹರಿಸಿ ಲಂಕೆಗೆ ಕರೆತಂದನು. ಈ ಅಧರ್ಮವನ್ನು ಕಂಡ ಶಂಕರಿ ದೇವಿಗೆ ಅಪಾರ ಕೋಪವಾಯಿತು. ಅವಳು ರಾವಣನಿಗೆ ಎಚ್ಚರಿಕೆ ನೀಡಿದಳು. ರಾವಣ, ಸೀತೆಯನ್ನು ತಕ್ಷಣ ಶ್ರೀರಾಮನಿಗೆ ಹಿಂತಿರುಗಿಸು, ಇಲ್ಲವಾದರೆ ನಿನ್ನ ಪತನ ಖಚಿತ. ಆದರೆ ರಾವಣನು ತನ್ನ ಅಹಂಕಾರದಿಂದ ದೇವಿಯ ಮಾತನ್ನು ಲೆಕ್ಕಿಸಲಿಲ್ಲ. ಇದರಿಂದ ಶಂಕರಿ ದೇವಿಗೆ ತೀವ್ರ ನಿರಾಶೆಯಾಯಿತು. ಅವಳು ಲಂಕೆಯನ್ನು ತೊರೆದು ಹೊರಟಳು. ದೇವಿಯ ನಿರ್ಗಮನದ ನಂತರ ಲಂಕೆಯ ವೈಭವ ಕುಸಿಯತೊಡಗಿತು. ನಂತರ ಶ್ರೀರಾಮ ಮತ್ತು ರಾವಣನ ನಡುವೆ ಮಹಾಯುದ್ಧ ನಡೆಯಿತು. ಕೊನೆಗೆ ರಾವಣನು ಸೋಲನುಭವಿಸಿ ಮೃತನಾದನು. ಶ್ರೀರಾಮನು ವಿಭೀಷಣನನ್ನು ಲಂಕೆಯ ರಾಜನಾಗಿ ಪಟ್ಟಾಭಿಷೇಕ ಮಾಡಿದನು. ಶ್ರೀಲಂಕಾದ ತ್ರಿಕೋಣಮಲಿಯಲ್ಲಿ ಇರುವ ಶಂಕರಿ ದೇವಿ ಮತ್ತು ತ್ರಿಕೋಣೇಶ್ವರ ದೇವಾಲಯಗಳ ಇತಿಹಾಸವು ಭಕ್ತಿ, ಪೌರಾಣಿಕತೆ, ವೈಭವ ಮತ್ತು ವಿನಾಶಗಳ ಸಂಯೋಜನೆಯಾಗಿದೆ. ಈ ಸ್ಥಳವು ಕೇವಲ ಒಂದು ದೇವಾಲಯವಲ್ಲ, ಇದು ಸಾವಿರಾರು ವರ್ಷಗಳ ಸಂಸ್ಕೃತಿ, ಧರ್ಮ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ತ್ರಿಕೋಣಮಲಿಯ ಸಮುದ್ರ ತೀರದ ಎತ್ತರದ ಬಂಡೆಯ ಮೇಲೆ ಈ ಪವಿತ್ರ ಕ್ಷೇತ್ರವಿದೆ.
ಈ ಬೆಟ್ಟದ ತುದಿಯಲ್ಲಿರುವ ಶಂಕರಿ ದೇವಿ ದೇವಾಲಯವು ದೇವಿಯ ಶಕ್ತಿಪೀಠಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಅದರ ಪಕ್ಕದಲ್ಲೇ ತ್ರಿಕೋಣೇಶ್ವರ ದೇವಾಲಯವಿದ್ದು ಅದು ಶ್ರೀಲಂಕಾದಲ್ಲಿ ಶಿವನಿಗೆ ಅರ್ಪಿಸಲಾದ ಅತ್ಯಂತ ಪ್ರಮುಖ 4 ದೇವಾಲಯಗಳಲ್ಲಿ ಒಂದಾಗಿದೆ. ಉಳಿದ 3 ದೇವಾಲಯಗಳು ಗ್ಯಾಲೆ, ಕೀತೇಶ್ವರಂ ಮತ್ತು ಮುನೀಶ್ವರಂ ಪ್ರದೇಶಗಳಲ್ಲಿ ಇವೆ. ಈ ಕ್ಷೇತ್ರದ ಮಹತ್ವವು ಅಷ್ಟೊಂದು ಪ್ರಾಚೀನವಾದುದು. ಶ್ರೀಲಂಕಾದ ಮೊದಲ ರಾಜರಲ್ಲಿ ಒಬ್ಬನಾದ ರಾಜಕುಮಾರ ವಿಜಯನು ಕ್ರಿಸ್ತ ಪೂರ್ವ 300ರ ಸುಮಾರಿಗೆ ದ್ವೀಪಕ್ಕೆ ಬರುವುದಕ್ಕೂ ಮುಂಚೆಯೇ ಇಲ್ಲಿ ಶಿವನ ಆರಾಧನೆ ನಡೆಯುತ್ತಿತ್ತೆಂದು ಹೇಳಲಾಗುತ್ತದೆ. ಅಂದರೆ ಸುಮಾರು 2500 ವರ್ಷಗಳ ಹಿಂದಿನಿಂದಲೇ ಈ ಸ್ಥಳವು ಭಕ್ತರ ಆರಾಧನೆಯ ಕೇಂದ್ರವಾಗಿತ್ತು. ಆ ಕಾಲದಲ್ಲಿ ತ್ರಿಕೋಣೇಶ್ವರ ಮತ್ತು ಶಂಕರಿ ದೇವಿಯ ದೇವಾಲಯಗಳು ದಕ್ಷಿಣ ಏಷ್ಯಾದ ಅತ್ಯಂತ ಶ್ರೀಮಂತ ಮತ್ತು ವೈಭವಶಾಲಿ ದೇವಾಲಯಗಳಲ್ಲಿ ಒಂದಾಗಿದ್ದವು. ಸಮುದ್ರದ ಮಧ್ಯೆ ಎತ್ತರವಾಗಿ ಕಾಣುವ ಬಂಡೆಯ ಮೇಲಿರುವ ಈ ದೇವಾಲಯಗಳು ದೂರದಿಂದಲೇ ಭಕ್ತರನ್ನು ಆಕರ್ಷಿಸುತ್ತಿದ್ದವು. ಪುರಾತತ್ವ ಶಾಸ್ತ್ರಜ್ಞರ ಮಾಹಿತಿಯ ಪ್ರಕಾರ ಆ ಬೆಟ್ಟದ ತುದಿಯಲ್ಲಿ 3 ಭವ್ಯ ದೇವಾಲಯಗಳಿದ್ದವು. ಅವುಗಳಲ್ಲಿ ಮುಖ್ಯ ಗೋಪುರವು ಬಹಳ ಎತ್ತರವಾಗಿದ್ದು ಅದರೊಳಗೆ ಮುಖ್ಯ ದೇವತೆಯ ವಿಗ್ರಹ ಪ್ರತಿಷ್ಠಾಪಿತವಾಗಿತ್ತು. ದೇವಾಲಯದ ವಿನ್ಯಾಸ ಅಚ್ಚರಿಯುತವಾಗಿತ್ತು. ಸುಮಾರು 1000 ಸ್ತಂಭಗಳು, ಅನೇಕ ಮಂಟಪಗಳು, ಕಲಾತ್ಮಕ ಶಿಲ್ಪಗಳು ಮತ್ತು ದೈವಿಕ ವಾತಾವರಣವು ದೇವಾಲಯದ ವೈಭವವನ್ನು ಹೆಚ್ಚಿಸುತ್ತಿದ್ದವು. ಹಿಂದೂ ಮಹಾಸಾಗರದ ಅಲೆಗಳು ಕೆಳಗೆ ಅಪ್ಪಳಿಸುತ್ತಿದ್ದರೆ ಮೇಲ್ಭಾಗದಲ್ಲಿ ಗೋಪುರಗಳು ಸೂರ್ಯನ ಬೆಳಕಿನಲ್ಲಿ ಕಂಗೊಳಿಸುತ್ತಿದ್ದವು. ಸಮುದ್ರ, ಬಂಡೆ ಮತ್ತು ದೇವಾಲಯವು ಸೇರಿ ದೇವಲೋಕದ ದೃಶ್ಯದಂತಿತ್ತು. ಶಂಕರಿ ದೇವಿ ದೇವಾಲಯವು ರಾವಣನ್ ವೆಡ್ಡು ಎಂದು ಕರೆಯಲ್ಪಡುವ ಕಡಿದಾದ ಬಂಡೆಯ ಅಂಚಿನ ಮೇಲೆ ನಿರ್ಮಿಸಲಾಗಿತ್ತು. ಈ ಪ್ರದೇಶವು ಭೂಕಂಪನ ಮತ್ತು ಜ್ವಾಲಾಮುಖಿ ಚಟುವಟಿಕೆಗಳಿಗೆ ಪ್ರಸಿದ್ಧವಾಗಿತ್ತು. ಇಂದಿಗೂ ತ್ರಿಕೋಣಮಲಿಯ ಸಮೀಪದ ಕನ್ನಿಯಾ ಬಿಸಿನೀರಿನ ಬುಗ್ಗೆಗಳು ಈ ಪ್ರದೇಶದಲ್ಲಿ ಜ್ವಾಲಾಮುಖಿಯ ಪ್ರಭಾವವಿದ್ದುದನ್ನು ತೋರಿಸುತ್ತವೆ. ಈ ನೈಸರ್ಗಿಕ ವೈಶಿಷ್ಟ್ಯಗಳು ಈ ಕ್ಷೇತ್ರಕ್ಕೆ ಇನ್ನಷ್ಟು ರಹಸ್ಯಮಯ ಮಹತ್ವವನ್ನು ನೀಡುತ್ತವೆ. ಕಾಲಕ್ರಮೇಣ ಚೋಳ, ಪಾಂಡ್ಯ ಮತ್ತು ಪಲ್ಲವ ರಾಜರು ಈ ದೇವಾಲಯಗಳ ಅಭಿವೃದ್ಧಿಗೆ ಅಪಾರ ಸಹಾಯ ಮಾಡಿದರು. ಅವರು ದೇವಾಲಯಗಳನ್ನು ವಿಸ್ತರಿಸಿ ಹೊಸ ಮಂಟಪಗಳು ಮತ್ತು ಗೋಪುರಗಳನ್ನು ನಿರ್ಮಿಸಿ ಪೂಜೆ ಮತ್ತು ಉತ್ಸವಗಳನ್ನು ಸಮೃದ್ಧಗೊಳಿಸಿದರು. ವಿಶೇಷವಾಗಿ ದಕ್ಷಿಣ ಭಾರತದ ಚೋಳ ರಾಜರು ಈ ಕ್ಷೇತ್ರವನ್ನು ಅತ್ಯಂತ ಭಕ್ತಿಯಿಂದ ಆರೈಕೆ ಮಾಡಿದರು. ಆದರೆ ದೇವಾಲಯದ ಶಾಂತಿ ಮತ್ತು ವೈಭವ ಹೆಚ್ಚು ಕಾಲ ಉಳಿಯಲಿಲ್ಲ. ಕ್ರಿಸ್ತ ಶಕ 1505ರ ನಂತರ ಪೋರ್ಚುಗೀಸ್ ವಸಾಹತುಶಾಹಿಗಳು ಶ್ರೀಲಂಕಾಕ್ಕೆ ಬಂದರು. ಅವರು ದ್ವೀಪದ ಅನೇಕ ಹಿಂದೂ ಮತ್ತು ಬೌದ್ಧ ಧಾರ್ಮಿಕ ಕೇಂದ್ರಗಳನ್ನು ಧ್ವಂಸಗೊಳಿಸಲು ಪ್ರಾರಂಭಿಸಿದರು. ತ್ರಿಕೋಣಮಲಿಯ ಈ ಪವಿತ್ರ ಕ್ಷೇತ್ರವು ಅವರ ದಾಳಿಯಿಂದ ತಪ್ಪಿಸಿಕೊಳ್ಳಲಿಲ್ಲ. 1624ರ ಏಪ್ರಿಲ್ 14ರಂದು ತಮಿಳು ಹೊಸ ವರ್ಷದ ದಿನದಂದು ದೇವರ ವಿಗ್ರಹಗಳನ್ನು ಮೆರವಣಿಗೆಯಲ್ಲಿ ಪಟ್ಟಣದ ಮೂಲಕ ಕೊಂಡೊಯ್ಯಲಾಗುತ್ತಿತ್ತು. ಅದೇ ಸಮಯವನ್ನು ಬಳಸಿಕೊಂಡ ಪೋರ್ಚುಗೀಸರು ಅರ್ಚಕರ ವೇಷದಲ್ಲಿ ದೇವಾಲಯದೊಳಗೆ ಪ್ರವೇಶಿಸಿದರು. ಒಳಗೆ ಹೋಗಿ ದೇವಾಲಯದಲ್ಲಿದ್ದ ಅಮೂಲ್ಯ ವಸ್ತುಗಳನ್ನು ದೋಚಿ ಶಿಲ್ಪಗಳು ಮತ್ತು ರತ್ನಗಳನ್ನು ನಾಶ ಮಾಡಿದರು. ಅವರು ತಮ್ಮ ಹಡಗುಗಳಿಂದ ಫಿರಂಗಿ ಗುಂಡುಗಳನ್ನು ಹಾರಿಸಿ ದೇವಾಲಯದ ಮೇಲ್ಭಾಗವನ್ನೇ ಕುಸಿತಗೊಳಿಸಿದರು. ಅನೇಕ ಶತಮಾನಗಳ ವೈಭವದಿಂದ ಕಂಗೊಳಿಸಿದ್ದ ದೇವಾಲಯ ಕ್ಷಣಾರ್ಧದಲ್ಲಿ ಅವಶೇಷಗಳಾಗಿ ಬದಲಾಯಿತು. ನಂತರ ದೇವಾಲಯದ ಕಲ್ಲುಗಳು ಮತ್ತು ಮರದ ಭಾಗಗಳನ್ನು ತೆಗೆದುಕೊಂಡು ಫೋರ್ಟ್ ಫ್ರೆಡೆರಿಕ್ ಎಂಬ ಕೋಟೆಯನ್ನು ನಿರ್ಮಿಸಲಾಯಿತು. ದೇವಾಲಯ ಇದ್ದ ಸ್ಥಳದಲ್ಲಿ ಕೇವಲ ಒಂದು ಒಂಟಿ ಕಂಬ ಮಾತ್ರ ಉಳಿಯಿತು. ಆದರೆ ಭಕ್ತರು ದೇವರ ವಿಗ್ರಹಗಳನ್ನು ರಕ್ಷಿಸಲು ಪ್ರಯತ್ನಿಸಿದರು. ತ್ರಿಕೋಣೇಶ್ವರ ಮತ್ತು ಶಂಕರಿ ದೇವಿಯ ವಿಗ್ರಹಗಳನ್ನು ಪೋರ್ಚುಗೀಸರ ಕೈಗೆ ಸಿಗದಂತೆ ಒಂದು ಬಾವಿಯೊಳಗೆ ಮರೆಮಾಡಲಾಯಿತು. ಹಲವು ಶತಮಾನಗಳ ಕಾಲ ಅವು ಅಲ್ಲಿ ಗುಪ್ತವಾಗಿಯೇ ಉಳಿದವು. 1948ರಲ್ಲಿ ಶ್ರೀಲಂಕಾ ಸ್ವಾತಂತ್ರ್ಯ ಪಡೆದ ನಂತರ ಆ ವಿಗ್ರಹಗಳನ್ನು ಮತ್ತೆ ಪತ್ತೆ ಹಚ್ಚಲಾಯಿತು.
ತ್ರಿಕೋಣಮಲಿಯಲ್ಲಿರುವ ಆ ಬಾವಿಯಿಂದ ಅವುಗಳನ್ನು ಹೊರತೆಗೆದು ಭಕ್ತರ ಆರಾಧನೆಗೆ ಮತ್ತೆ ಪ್ರತಿಷ್ಠಾಪಿಸಲಾಯಿತು. ಇದು ಹಿಂದೂ ಸಮುದಾಯಕ್ಕೆ ಒಂದು ಮಹತ್ವದ ಕ್ಷಣವಾಗಿತ್ತು. ಇತಿಹಾಸದಲ್ಲಿ ಇನ್ನೊಂದು ಪ್ರಮುಖ ಘಟನೆ ಎಂದರೆ ದಕ್ಷಿಣ ಭಾರತದ ಚೋಳ ರಾಜ ಕುಲಕೊಟ್ಟನ್ ದೇವಾಲಯವನ್ನು ಮರುನಿರ್ಮಿಸಿದುದು. ಕೆಲವು ಕಥೆಗಳ ಪ್ರಕಾರ ಶ್ರೀಲಂಕಾದ ರಾಜ ಮಹಾಸೇನನು ದೇವಾಲಯವನ್ನು ಧ್ವಂಸಗೊಳಿಸಿ ಅದರ ಸ್ಥಳದಲ್ಲಿ ಬೌದ್ಧ ದಗೋಬವನ್ನು ನಿರ್ಮಿಸಿದ್ದನು. ನಂತರ ಕುಲಕೊಟ್ಟನ್ ಅದನ್ನು ಪುನಃಸ್ಥಾಪಿಸಿದನು. ಕೆಡವಲ್ಪಟ್ಟ ದೇವಾಲಯದ ಅನೇಕ ಕಲಾಕೃತಿಗಳು ಮತ್ತು ಶಿಲ್ಪಗಳನ್ನು ಪೋರ್ಚುಗೀಸರು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋದರು. ಇಂದಿಗೂ ಅವುಗಳಲ್ಲಿ ಕೆಲವು ಲಿಸ್ಬನ್ನ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿತವಾಗಿವೆ ಎಂದು ಹೇಳಲಾಗುತ್ತದೆ. ಕುಲಕೊಟ್ಟನ್ ಬರೆದಿದ್ದ ಒಂದು ಶಿಲಾಶಾಸನವು ಬಹಳ ಪ್ರಸಿದ್ಧವಾಗಿದೆ. ಅದರಲ್ಲಿ 2 ಮೀನುಗಳ ಲಾಂಛನ ಇತ್ತು. ಆ ಶಾಸನದಲ್ಲಿ ಒಂದು ಭವಿಷ್ಯವಾಣಿ ಉಲ್ಲೇಖವಾಗಿತ್ತು. ಕ್ರಿಸ್ತ ಶಕ 1500ರ ನಂತರ ಈ ಭೂಮಿಯನ್ನು ಸುಮಾರು 500 ವರ್ಷಗಳ ಕಾಲ ವಿಭಿನ್ನ ಕಣ್ಣಿನ ಬಣ್ಣವಿರುವ ಜನರು ಆಳುವರು, ನಂತರ ವಡುಗರು ಮತ್ತೆ ಆಡಳಿತ ನಡೆಸುವರು ಎಂದು. ಆಶ್ಚರ್ಯಕರವಾಗಿ ಈ ಭವಿಷ್ಯ ನಿಜವಾಯಿತು. ನಂತರ ಡಚ್ಚರು, ಫ್ರೆಂಚರು ಮತ್ತು ಕೊನೆಗೆ ಬ್ರಿಟಿಷರು ಶ್ರೀಲಂಕಾವನ್ನು ಆಳಿದರು. 1689ರಲ್ಲಿ ದೇವರ ವಿಗ್ರಹಗಳನ್ನು ಸುರಕ್ಷಿತವಾಗಿಡಲು ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಲಾಯಿತು. ಆದರೆ ಸಾಮಾನ್ಯ ಜನರಿಗೆ ಅಲ್ಲಿ ಪೂಜೆ ಮಾಡಲು ಅವಕಾಶ ಇರಲಿಲ್ಲ. ನಂತರ 1952ರಲ್ಲಿ ತ್ರಿಕೋಣೇಶ್ವರನಿಗಾಗಿ ಹೊಸ ದೇವಾಲಯ ನಿರ್ಮಿಸಲಾಯಿತು. ಅದೇ ವರ್ಷ ಸ್ಥಳೀಯ ಹಿಂದೂ ತಮಿಳು ಸಮುದಾಯವು ಶಂಕರಿ ದೇವಿಗಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿತು. ಸುಮಾರು 450 ವರ್ಷಗಳ ಬಳಿಕ ಈ ಕ್ಷೇತ್ರದಲ್ಲಿ ಮತ್ತೆ ದೇವಿಯ ಆರಾಧನೆ ಆರಂಭವಾಯಿತು. ಹೊಸ ದೇವಾಲಯದ ಪಕ್ಕದಲ್ಲೇ ತ್ರಿಕೋಣೇಶ್ವರ ದೇವಾಲಯವು ಮತ್ತೆ ಭಕ್ತರ ಕೇಂದ್ರವಾಯಿತು. ಇಂದಿಗೂ ದೇವಾಲಯದ ಸಮೀಪದಲ್ಲಿರುವ ಬಂಡೆಯ ಅಂಚಿನಲ್ಲಿ ಒಂದು ಪವಿತ್ರ ಬಿಲ್ವ ಮರವಿದೆ. ಶಿವನ ಆರಾಧನೆಯಲ್ಲಿ ಬಿಲ್ವದ ಮಹತ್ವ ಅಪಾರವಾಗಿರುವುದರಿಂದ ಭಕ್ತರು ಅದನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಪೌರಾಣಿಕ ನಂಬಿಕೆಯ ಪ್ರಕಾರ ರಾವಣನ ಅಪಾರ ಶಿವಭಕ್ತಿಗೆ ಮೆಚ್ಚಿದ ಶಿವನು ಅಗಸ್ತ್ಯ ಋಷಿಗೆ ಈ ತ್ರಿಕೋಣೇಶ್ವರ ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದನು. ಭಗವಂತನೇ ತನ್ನ ಭಕ್ತನಿಗಾಗಿ ದೇವಾಲಯ ನಿರ್ಮಿಸಿದನೆಂಬ ನಂಬಿಕೆ ಈ ಕ್ಷೇತ್ರಕ್ಕೆ ಅಪಾರ ದೈವಿಕ ಮಹತ್ವವನ್ನು ನೀಡುತ್ತದೆ. ಶಂಕರಿ ದೇವಿಯನ್ನು ಇಲ್ಲಿ ಮಥುಮಾಯಿ ಅಂಬಾಳ್ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಭಕ್ತರು ದೇವಿಯನ್ನು ತಾಯಿಯಂತೆ ಭಾವಿಸಿ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅನೇಕ ಜನರು ಈ ಕ್ಷೇತ್ರವನ್ನು ಶಕ್ತಿಯ, ಭಕ್ತಿಯ ಮತ್ತು ಇತಿಹಾಸದ ಸಂಗಮವೆಂದು ಪರಿಗಣಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.